ನಮಸ್ತೆ ವೀಕ್ಷಕರೇ, ಇವತ್ತಿನ ದಿನ ಕುಣಿಗಲ್ನ ಯಡಿಯೂರಿನ ರೈತರು ಬಂದಿದ್ದರು. ಒಂದು 300 ಅಡಿಕೆ ತಾಳೋದಕ್ಕೆ, ಜೊತೆಗೆ ಒಂದೆರಡು ಹಲ್ಸ್ ಗಿಡನೂ ತೊಗೊಂಡ್ರು. ಸೊ ನೀವಿಲ್ಲಿ ನೋಡ್ಬೋದು, ಎತ್ತ ನೋಡಿದಾರತ್ತ ಅಡಿಕೆ. ಅಡಿಕೆ ನಮ್ಮ ಹತ್ರ ಭಯಂಕರ ಸ್ಟಾಕ್ ಇದೆ. ತುಂಬ ಕಮ್ಮಿ ರೇಟಲ್ಲೇ ಕೊಡ್ತಾಯಿದ್ದೀನಿ. ಮಾರ್ಕೆಟಲ್ಲಿ ಏನು ರೇಟ್ ನಡೀತಾ ಇದೆ ಇವಾಗ ಪ್ರಸ್ತುತ, ಅದಕ್ಕಿಂತ ಸ್ವಲ್ಪ ಕಮ್ಮಿನೇ. ನಾನು ಮೊನ್ನೆ ಕೆಲವು ಕಡೆ ನೋಡಿದೆ, ಅದೆಲ್ಲ ನಿಮ್ಗೆ ತುಂಬ ಒಂದು ಅಡಿ ನೀರೆಲ್ಲ ಗಿಡಗಳು, ಅದನ್ನು 50 ರೂಪಾಯಿ ಕೊಡ್ತಾಯಿದ್ದಾರೆ. ಬಟ್ ನಾನು ಆ ಥರ ಗಿಡ ಕೊಡ್ತಾಯಿಲ್ಲ, ಎಲ್ಲ ದೊಡ್ಡ ಗಿಡಗಳೇ. ಮೋಸ್ಟ್ ಕಾಂಪಿಟೇಟಿವ್ ಪ್ರೈಸಲ್ಲೇ ಕೊಡ್ತಾಯಿದ್ದೀನಿ. ಯಾಕಂದರೆ ಇವಾಗ ಸ್ವಲ್ಪ ಭಯಂಕರ ಕೊರತೆ ಆಗಿದೆ ಅಡಿಕೆಗೆ. ಈ ದೊಡ್ಡ ಗಿಡಗಳನ್ನ ಆಲ್ಮೋಸ್ಟ್ ಒಂದು 35-40 ಆಜುಬಾಜಲ್ಲಿ ಕೊಡ್ತಾಯಿದ್ದೀನಿ. ಇದಕ್ಕಿಂತ ಸ್ವಲ್ಪ ಚಿಕ್ಕ ಗಿಡಗಳನ್ನ 35 ಆಜುಬಾಜು 30 to 35 ರೇಂಜಲ್ಲಿ ಕೊಡ್ತಾಯಿದ್ದೀನಿ. ಅದಕ್ಕಿಂತ ಇನ್ನೂ ಚಿಕ್ಕ ಬ್ಯಾಚ್ ಇದೆ, ಅದು ಒಂದು 25 to 30 ಆ ರೇಂಜಲ್ಲಿ ಕೊಡ್ತಾಯಿದ್ದೀನಿ. ಅಂದರೆ ಕೆಲವು ಕಡೆ ಎಲ್ಲ 50-60 ಈ ಥರ ಎಲ್ಲ ಕೊಡ್ತಾಯಿದ್ದಾರೆ ರೈತರಿಗೆ. ಬಟ್ ನಾವು ರೈತರಿಗೊಂದು ಅನುಕೂಲ ಆಗೋ ನಿಟ್ಟಿನಲ್ಲಿ ಸ್ವಲ್ಪ ಕಮ್ಮಿ ರೇಟಲ್ಲೇ ಕೊಡ್ತಾಯಿದ್ದೀನಿ ಅಡಿಕೆ ಗಿಡಗಳನ್ನ. ಸೊ ನಮ್ಮಲ್ಲಿ ಅಡಿಕೆ ತುಂಬ ಅಂದರೆ ತುಂಬಾ ಸ್ಟಾಕ್ ಇದ್ದಾವೆ. ನೋಡ್ಬೋದು, ನನ್ನ ಹತ್ರ ಬರೀ ಅಡಿಕೆ ಒಂದೇ ಅಂತಲ್ಲ, ಶೋ ಗಿಡಗಳಾಗಲಿ, ಹಣ್ಣಿನ ಗಿಡಗಳಾಗಲಿ, ಎಲ್ಲ ಮರದ ಜಾತಿ ಗಿಡಗಳೇ ಆಗಲಿ, ಹೂವಿನ ಗಿಡಗಳೇ ಆಗಲಿ ನೋಡ್ಬೋದು. ಬಂದು ರೆಡ್ ಸ್ಯಾಂಡಲ್ಲು, ಯಾವ ಗಿಡಗಳು ಕೇಳ್ತೀರೋ ಆ ಗಿಡಗಳನ್ನ ನಾನು ಪೂರೈಸ್ಕೊಡ್ತೀನಿ. ನಮ್ಮ ನರ್ಸರಿ ಶುರುವಾಗಿ ಆಲ್ಮೋಸ್ಟ್ ಇದು 31ನೇ ವರ್ಷ ಅನ್ಕೊತೀನಿ. ಹೌದಾ, ಕೊಡ್ತೀನಿ. ಅಲ್ಲ, ಆ ನರ್ಸರಿ ಬನ್ನಿ, ಕೊಡ್ತೀನಿ. ಜೈಪುರ್ ಮದ್ಗಟ್ಟ ಅಲ್ಲೊಂದೆರಡು ಇವಿಟ್ಟಿದ್ವಲ್ಲ, ಗಿಡ ಆಗಲೇ ನೋಡ್ಬೋದು. ಮತ್ತು ಇನ್ನೊಬ್ರಿಗೊಂದು 250 ಅಡಿಕೆ ಗಿಡ ಬೇಕು ಅಂತ ಬಂದಿದ್ದಾರೆ. ಅವರಿಗೂ ಸಹ ಇವಾಗಲೇ ಲೋಡ್ ಮಾಡ್ತಾಯಿದ್ದೀನಿ. ಇವರು ಆಲ್ಮೋಸ್ಟ್ ಇವರಿಗೆ ಒಂದು 36 ರೂಪಾಯಿ ಕೊಟ್ಟೆ. ಅಂದರೆ ಒಬ್ಬೊಬ್ರಿಗೆ ಒಂದೊಂದು ರೇಟು, ₹1 2 ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ. ನೋಡ್ಬೋದು, ಈ ಪ್ಲಾಟಿಗೆ ಬಂದರೆ ಈ ಪ್ಲಾಟಲ್ಲೂ ಸಹ ಅಡಿಕೆಗಳನ್ನ ಇಟ್ಟಿದ್ದೀನಿ ನಾನು. ದೊಡ್ಡ ಅಡಿಕೆ ಬೇಕಾ? ದೊಡ್ಡ ಅಡಿಕೆ ಇದೆ. ಚಿಕ್ಕ ಅಡಿಕೆ ಬೇಕಾ? ಚಿಕ್ಕ ಅಡಿಕೆನೂ ಇದೆ. ಯಾವ ಟೈಪಲ್ಲಿ ಅಡಿಕೆ ಕೇಳ್ತೀರಾ ಆ ಟೈಪಲ್ಲಿ ಅಡಿಕೆ ಕೊಡ್ತೀನಿ. ಇವಾಗಂತೂ ತುಂಬ ಅಂದರೆ ತುಂಬ ಕೊರತೆಗಳಿದೆ ಅಡಿಕೆ ಗಿಡಗಳಿಗೆ. ಬಟ್ ನನ್ನ ಹತ್ರ ಎಷ್ಟೇ ಗಿಡಗಳು ಬಂದರೂ ನಾನು ಅದನ್ನ ನಿಮಗೆ ಡಿಮ್ಯಾಂಡ್ ಫುಲ್ಫಿಲ್ ಮಾಡಿಕೊಡ್ತೀನಿ. ಇದೆಲ್ಲ ಬಂದು ಜಾಯಿಕಾಯಿ ಗಿಡಗಳು, ಬೀಜದ್ದು, ಓಪನ್ ಸ್ಪೇಸಲ್ಲಿ ಬೆಳೆಸ್ತಾ ಇರೋವಂಥದ್ದು. ಜೊತೆಗೆ ಇದು ಚಕ್ಕೆ ಗಿಡಗಳು. ಇದು ಬಂದು ರಾಂಬುಟಾನ್ ಅಂತ. ನೀವು ನೋಡ್ಬೋದು, ಸಾಮಾನ್ಯ ನೀವು ಯಾವುದೇ ನರ್ಸರಿಗೆ ಹೋದ್ರೂ ಈ ರಾಂಬುಟಾನ್ ಅಥವಾ ಎಕ್ಸಾಟಿಕ್ ಫ್ರೂಟ್ಸ್ನ ಪಾಲಿಯೋಸ್ ಒಳಗಡೆ ಇಟ್ಟು ಬೆಳೆಸ್ತಾರೆ, ಅಥವಾ ಕೊಡ್ತಾರೆ, ಸೇಲ್ ಮಾಡ್ತಾರೆ, ಅಥವಾ ಶೇಡ್ ನೆಟ್ಟಲ್ಲಿ ಇರ್ತಾರೆ. ನೀವು ನೋಡ್ಬೋದು ಇಲ್ಲಿ ನಂದು ಯಾವುದೇ ಪಾಲಿಯೋಸ್ ಇಲ್ಲ, ಶೇಡ್ ನೆಟ್ ಇಲ್ಲ, ಎಲ್ಲ ಓಪನ್ ಸ್ಪೇಸಲ್ಲೇ. ಸೀತಾಫಲ, ಇದು ಬಂದು ಮಟೋವ ಹಣ್ಣು. ನೆಕ್ಸ್ಟ್ ಇದು ಮಾರ್ಕೆಟಲ್ಲಿ ಡಾಮಿನೇಟ್ ಮಾಡುತ್ತೆ ಅನ್ಕೊತೀನಿ. ನಿಜವಾಗ್ಲೂ ಒಂದು ತುಂಬ ರುಚಿಯಾಗಿ ಸಿಹಿಯಾಗಿರ್ತಕ್ಕಂಥ ಒಂದು ಹಣ್ಣು. ಎರಳಿಕಾಯಿಗಳೇ ಆಗಿರ್ಬೋದು. ಇದು ಬಂದು ಕಣ್ಣು ಕಸಿ ಜಾಯಿಕಾಯಿ ಗಿಡಗಳು. ಇದೂ ಸಹ ಅಷ್ಟೇ ವೀಕ್ಷಕರೇ, ನಾನು ಯಾವುದೇ ರೀತಿಯ ಶೇಡ್ ನೆಟ್ಟಲ್ಲಿ ಇಟ್ಟಿಲ್ಲ, ಎಲ್ಲ ಓಪನ್ ಸ್ಪೇಸಲ್ಲೇ. ಬೆರ್ರಿ ಆ್ಯಪಲ್ಗಳು, ನೀವು ಇದು ಸಹ ನೋಡ್ಬೋದು. ಇದು ಬಂದು ಮ್ಯಾಂಗೋಸ್ಟೀನ್ ಹಣ್ಣು. ಯಾವುದೇ ರೀತಿಯ ಶೇಡ್ ನೆಟ್ ಇಲ್ಲ, ಪಾಲಿ ಹೌಸ್ ಇಲ್ಲ. ಇದೆಲ್ಲ ನಿಮಗೆ ಹಲ್ಸ್ ವೆರೈಟೀಸ್ಗಳು. ಇದು ಬಂದು ನಿಮಗೆ ಪ್ಲಮ್ ಗಿಡಗಳು, ಎಲ್ಲ ಶೋ ಪ್ಲಾಂಟ್ಸ್. ಡ್ರಸಿನಾ ಕೊಲರಮ, ಇದು ಬಂದು ಎಕ್ಸಾಟಿಕ್ ಫ್ರೂಟಲ್ಲಿ ಜಬೂಟಿಕಾಬಾ. ನೋಡ್ಬೋದು ಬ್ಲೂಬೆರಿ ಗಿಡಗಳು.
ಆಲ್ಮೋಸ್ಟ್ ನಿಮಗೊಂದು 3-4 ಅಡಿ ಹತ್ರ ಇರೋವಂಥದ್ದು ಬಿಯು ಪ್ಲ್ಯಾಂಟ್ಸು ಬಹಳಷ್ಟು ಸ್ಟಾಕ್ ಇದೆ ನನ್ನ ಹತ್ರ. ಇಕ್ಸರಾಸ್, ವಾಟರ್ ಆ್ಯಪಲ್, ಇದು ಬಂದು ನಾಗಲಿಂಗ ಪುಷ್ಪ, ಲಿಚ್ಚಿ ಗಿಡಗಳು, ಆಲ್ ಸೀಸನಲ್ಲಿ ಕಲ್ಪಾಡಿ ಮಾವು ಒಂದು ವೆರೈಟಿ, ಸ್ಟ್ರಾಬೆರಿ, ಕೋವಾ, ರಂಬೂಟಾನ್ಗಳು, ದೊಡ್ಡ ದೊಡ್ಡ ಗಿಡಗಳು. ಲಕ್ಷ್ಮಣ ಫಲ, ಕಸಿ ಗಿಡ, ದೊಡ್ಡ ಗಿಡಗಳು. ಇದೆಲ್ಲ ನಿಮ್ಗೆ ಆಲ್ಮೋಸ್ಟ್ ಒಂದು 6 ಅಡಿ ಹತ್ರ ಇದೆ, 5-6 ಅಡಿ. ಆಫ್ರಿಕನ್ ಮಹಾಗನಿ, ರೆಡ್ ಸ್ಯಾಂಡಲ್, ಆಕಾಶ್ ಮಲ್ಲಿಗೆ ಟ್ರೀ ವೆರೈಟಿಲಿ. ಸಂಜೆ ಟೈಮ್ ನೋಡ್ಬೋದು ನೀವು, ಬೀಜ ಜಾಯಿಕಾಯಿ ಗಿಡಗಳಿಗೆ ಬಿಸಿಲು ಬೀಳ್ತಾ ಇದೆ. ತುಂಬಾ ಅಂದರೆ ತುಂಬ ಸ್ಟಾಕ್ ಇದೆ ಬೀಜದ ಸೀಡ್ಲಿಂಗ್ಸಲ್ಲಿ. ಸೊ ಯಾರಿಗಾದರೂ ಅಡಿಕೆ ಗಿಡಗಳು ಬೇಕಿದ್ದಲ್ಲಿ ಅಥವಾ ಬೇರೆ ಯಾವುದೇ ರೀತಿಯ ಗಿಡಗಳು ಬೇಕಿದ್ದಲ್ಲಿ ನೀವು ಅರುಣ್ ನರ್ಸರಿನ ಸಂಪರ್ಕಿಸ್ಬೋದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ, ಧನ್ಯವಾದಗಳು.